ಸಮಯದಲ್ಲಿ ನಿನ್ನ ರಥಾಂಗದಲ್ಲಿ ನಾನೇ ಕುಳಿತುಕೊಳ್ಳುತ್ತೇನೆ. ಹಿಡಿಗಾಂಡು ನಿಶ್ಚೇಷ್ಟಿತರಾಗಿ ಬಿದ್ದಿರುವಂತಹ ಪಾಂಡವರ ಪಾಳೆಯ ಎಲ್ಲರೂ ಎದ್ದು ನಿಂತು ವಿಶ್ವೋತ್ಕಾರದಿಂದ ಕೇಕೆ ಹಾಕುತ್ತಾ ನಗುತ್ತಾ ಇದ್ದಾರೆ. ಕಾರಣ ಏನಿರಬಹುದು ಎನ್ನುವ ಹಾಗೆ ನೋಡಿದಾಗ ನಂಚಿನಿಂದ ತೇಲಿ ಬಂದಂತಹ ಯುವತಿಯೊಂದು ಮೂರ್ತಿ ಸ್ವರೂಪವನ್ನ ತಾಳಿ ನರನ ರಥಾಗ್ರವನ್ನು ಅಲಂಕರಿಸುತ್ತಿರುವಂತಹ ಚಂದ್ರವನ್ನು ನೋಡುತ್ತಿರುವಂತಹ ಸಂದರ್ಭದಲ್ಲಿ ಆ ಮೂರ್ತಿಯ ಆವಿರ್ಭಾವ ಹೇಗೆ 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 ಎನ್ನುವ ಹಾಗೆ ಯೋಚಿಸುತ್ತಿರುವಂತಹ ಸಂದರ್ಭದಲ್ಲಿ ನಮ್ಮ ಹೃದಯಾಂತರಾಳದಲ್ಲಿ ಯಾವತ್ತೂ ಅಮಿತನ್ನು ಪೂಜಿಸುತ್ತಿರುವಂತಹ ಆರಾಧಿಸುತ್ತಿರುವಂತಹ ಶ್ರೀ ಕೃಷ್ಣನ ಮೂರ್ತಿಯಾಗಿ ಪರಿಣಮಿಸಿ ನನ್ನ ಕಣ್ಣನ್ನೇ ನಾನು ನಂಬಲಾರೆ ಎಂಬಲಿಗೆ ಎಲ್ಲರನ್ನು ಕರೆಯುವಲ್ಲಿ ಮುಂದಾಗ್ತಾ ಇದೆ. ನನ್ನ ತಾಯಿಯನ್ನು, ತಂಗಿಯನ್ನು, ತಂದೆಯನ್ನ, ಒಂದು ಮಾತವರನ್ನ ಕರೆದರೆ ಯಾರು ಬರುವಂತಹ ಪರಿಸ್ಥಿತಿಯಲ್ಲಿಲ್ಲ. ಇದು ಬಹುತೇಕ ಉಳಪೋತ್ಸವ ಇರಬೇಕು. ಹರಿಯನ್ನ ಕಂಡಾಕ್ಷರದಲ್ಲಿ ಉತ್ಸಾಹದಿಂದ ಕುಣಿಯುತ್ತಿರುವಂತಹ ನನ್ನ ಮನಸ್ಸು ಉಳಪೋತ್ಸಾಹದಿಂದ ಎಲ್ಲವರನ್ನು ಕರೆಯುವಂತೆ ಮಾಡಿ ಸಜ್ಜುವಾಗ ನನ್ನ ಕೆಲಸ ಇಲ್ಲಿಗೆ ಮುಗಿಲಿಲ್ಲ. ನನ್ನ ಪ್ರಕಾರವಾಗಿ ನಾನು ಕೈಗೊಂಡಂತಹ ಕೆಲಸ ಆಯಿತು ಎನ್ನುವ ಹಾಗೆ ನಾನು ತಿಳಿದುಕೊಂಡೆ. ಅಲ್ಲ, ನಮ್ಮ ತಂದೆಯವರು ಹೇಳಿದಂತಹ ಮಾತು ನನ್ನ ಕಿವಿಯಲ್ಲಿ ಈಗಲೂ ರಿಂಗಣಿಸುತ್ತಾ ಉಂಟು. ಮನುಮತ ನೈಯನ ನೋಡಿ ತಮ್ಮ ಮನಮನಸ್ಸನ್ನು ಪಡೆ ಮಾಡಿ ಅನುಪಮವಾದ ಚಿತ್ಕನವಾದ ಕೈವಲ್ಯವನ್ನು ಪಡೆಯುವಂತೆ ಎಲ್ಲರೂ ಮುಂದಾಗಿ ಹೋಗಬೇಕು ಎನ್ನುವ ಹಾಗೆ ಬಂದಿರುವಂತಹ ಹರಿಯನ್ನು ಆದರದಿಂದ ಬರಮಾಡಿಕೊಂಡು ಸಾಷ್ಟಾಂಗ ವಂದನೆಯನ್ನ ಮಾಡಿ ನನ್ನ ಮನದ ಭಾವವನ್ನು ಹೇಳಿಕೊಳ್ಬೇಕಂತ ಸ್ವಾಮಿ Nandana
ದೇವಾ, ನಿನ್ನನ್ನು ನೋಡಿದಾಗ ಮನಸ್ಸಿನಲ್ಲಿರುವ ಕಾಮನೆಗಳೆಲ್ಲವೂ ಮಾಯವಾಗಿ ಹೋಯಿತು. ನಿನ್ನ ಪಾದದ ಧೂಳು ಚಂಪಕಾವತಿಯ ನರವನ್ನು ಸೋಕಿದ. ಇಡೀ ನಮ್ಮ ಚಂಪಕಾವತಿಯ ಧನ್ಯತಾ ಭಾವವನ್ನು ಅನುಭವಿಸ್ತಾ ನಿನ್ನ ಸಾಕ್ಷಾತ್ಕಾರಕ್ಕಾಗಿ ಇಲ್ಲಿಯ ಬಗ್ಗೆ ನಾವು ಮಾಡಿದಂತಹ ತಪಸ್ಸು ಸ್ವಾಮಿ, ನಿನ್ನನ್ನು ನೋಡಿದಾಗ ಬದುಕಿನ ಎಲ್ಲ ರೀತಿಯ ಆಸೆಗಳು ಕೂಡ ಇದೇ ಇರುವಂತಹ ಅನುಭವವನ್ನು ಅನುಭವಿಸ್ತಾ ಇದ್ದೇನೆ. ಆದರೆ ಇಲ್ಲಿಯವರೆಗೆ ಬಂದಂತಹ ನೀನು ಯಾಕೆ ಬಂದಿದ್ದೀಯ ಎಂಬ ಹಾಗೆ ಯೋಚನೆ ಮಾಡಿದ್ರೆ ನನಗೆ ಅರ್ಥ ಆಗ್ತದೆ. ದೇವರಿಗೆ ನಮ್ಮ ಪ್ರಾಣಾಗಿ ಪಾಂಡವ ಎನ್ನುವ ಹಾಗೆ ಅತ್ತೆಗೆ ಮಾತನ್ನು ಕೊಟ್ಟು ಪಾಂಡವರನ್ನ ಪ್ರಾಣದೋಪಾದಿಯಲ್ಲಿ ಇಲ್ಲಿಯವರೆಗೆ ಕಾಪಾಡಿಕೊಂಡು ಬಂದು ಬಂದಿದ್ದೆ. ಇವತ್ತು ಜಯವನ್ನ ಭಾರತನಿಗೆ ಪಾಲಿಸುವ ಸಲುವಾಗಿ ಇಲ್ಲಿಯವರೆಗೆ ಬಂದವನಿಗೂ ಎಂದು ನನಗೆ ಅರ್ಥ ಆಗುತ್ತದೆ. ಅದೊಂದು ಪಾಂಡವ ಪ್ರತಿಷ್ಠಾಪನಾಚಾರ್ಯನಾದಂತಹ ನೀನು ಇವತ್ತು ನಡೆಯುವಂತಹ ಯುದ್ಧದಲ್ಲಿ ಭಾರತ ಪಡೆಯುವಂತಹ ಜಯ ಎನ್ನುವುದು ನೀನು ಕೊಡುವ ಭಿಕ್ಷೆಯಾಗಬಾರದು. ಬದಲಾಗಿ ಭಾರತ ಸ್ವ ಸಾಮರ್ಥ್ಯದಿಂದ ಅದನ್ನ ಪಡೆಯುವಂತವನಾಗಬೇಕು. ಹಾಗಾಗಬೇಕು ಅಂತಾದರೆ ನನ್ನ ಸಲುವಾಗಿ ಕಂಠವನ್ನು ಕತ್ತರಿಸದೆ ಹೋದಲ್ಲಿ ಕರೆಯಲ್ಲಿ ಮಧ್ಯದಲ್ಲಿ ಕತ್ತರಿಸದೆ ಹೋದರೆ ಕೃಷ್ಣನ ಮಕ್ಕಳಾದ ಮುಖ ಸುಕ್ಕುಗಟ್ಟುತ್ತಾ ಇದೆ, ಕೂದಲು ಅರೆಹಣ್ಣಾಗಿದೆ. ವಯಸ್ಸಾದ ನೀನು, ಅನುಭವದ ಪಕ್ವತೆಯನ್ನು ಹೊಂದಿರುವಂತಹ ನೀನು ಈ ಸಮಯದಲ್ಲಿ ಈ ಸ್ಥಳದಲ್ಲಿ ನೀನು ಆಡಿದ ಮಾತು ತಪ್ಪೋ ಸರಿಯೋ ಅಂತ ಸೂಕ್ಷ್ಮವಾಗಿ ಅವಲೋಕಿಸು ಪಾರ್ಥ. ಅವ ಹೇಳಿದ, ನೀ ಪ್ರತಿಜ್ಞೆ ಮಾಡಿದೆ, ಅವ ಆಡಿದ ಮಾತೇನು? ಪಾರ್ಥನಿಗೆ ದೇವನ ಕೊಡುವುದಕ್ಕಾಗಿ ನೀನು ಬಂದವ. ಪಾರ್ಥ ಸ್ವಸಾಮರ್ಥ್ಯದ ಮೂಲಕ ಜಯಿಸಿಕೊಳ್ಳಬೇಕು. ನೀನು ಕೊಡುವ ಭಿಕ್ಷೆ ಆಗಬಾರದು. ಹಾಗಾಗಿ ಪಾರ್ಥ ಪ್ರತಿಜ್ಞೆಯನ್ನು ಮಾಡಲು ಎಂದಾಡಿದ. ಅವನ ಮಾತು ಕೇಳಿದ ಕ್ಷಣ ತಡ್ಕೊಳ್ಳಿಕ್ಕಾಗಲಿಲ್ಲ. ಅವನು
ಪ್ರತಿಜ್ಞೆ ಮಾಡಿ ನೋಡು, ಮಾತಿನಲ್ಲಿ ಎರಡು ವಿಧ ಉಂಟು. ಒಂದು ಹೇಳಿದ್ದು ಕೇಳುದು, ಇನ್ನೊಂದು ಹೇಳ್ದಾಗ ಕೇಳುದು. ಅದೆರಡು ಬೇರೆ ಬೇರೆ. ಎರಡೂ ಮಾಡಲಿಲ್ಲ. ಹಾ, ಇಷ್ಟು ಹೊತ್ತು ನೀನು ಕೇವಲ ಅವ ಹೇಳಿದ್ದು ಕೇಳಬೇಕಿತ್ತು. ಅವ ಹೇಳಿದಾಗ ಕೇಳಿಕ್ಕೆ ನೀನು ಜನಮ್ಮ ಹೇಳಿದ ಹಾಗೆ ಕೇಳಿದ್ದನ್ನು ಮಂತಾಹ್ವಾನವಾಗಿ ಸ್ವೀಕಾರ ಮಾಡಿ. ಅದಲ್ವೇ ಅಲ್ಲ. ಅದೇ ಹೌದು ಅಂತಾದ್ರೆ ಕೆಲ ಕ್ಷಣಗಳಿಂದ ಹಿಂದೆ ಅವನೇ ಆಡಿದ ಮಾತು ಬರಿಸಿ ಈಗ ಶ್ರೀವರು ನಿನ್ನ ಆರುಭಟ ಎನ್ನುವರು ಎನ್ನುವುದಾಗಿ ಆಗ ನೀನು ಮಾಡಬೇಕಿತ್ತು. ಮಾಡಲಿಲ್ಲ. ಯಾಕೆ? ನಮ್ಮ ದೇವರು ಅಷ್ಟು ಸುಲಭದಲ್ಲಿ ಬರುವವಲ್ಲ, ಗೊತ್ತಾಗ್ಲಿ ಅಂತ. ಅಂದ್ರೆ ದೇವರು ಸುಲಭದಲ್ಲಿ ಬರುವವಲ್ಲ. ಮಾತಾದ್ರೆ ನನ್ನ ಸ್ವಂತದ್ದು. ದೇವರಾದ್ರೆ ಹಾಗಲ್ಲ, ನಾವು ಕಲಿಸಿಕೊಳ್ಳುವುದು. ದೇವರು ಬಂದ ಮೇಲೆ ದೇವರ ಹತ್ರ ಸ್ವಲ್ಪ ಹೇಳಿ ಕೇಳಿ ಮಾಡ್ಬೇಕು ಅನ್ನೋದಿಲ್ವಾ? ಎಲ್ಲ ಹೀಗೆ ಎಣ್ಣೆ ಮಾಡ್ಕೊಂಡು ಹೋಗುದಲ್ಲ, ಸ್ವಲ್ಪ ನಮ್ಮ ಹೇಳಿ ಕೇಳಿ ಎಲ್ಲ ಮಾಡ್ಕೊಳ್ಬೇಕು. ಮಾಡ್ಬೇಕಿತ್ತು. ಯಾಕೆ ಮಾಡ್ಲಿಲ್ಲ? ಯಾಕೆ ಮಾಡ್ಲಿಲ್ಲ? ಯಾರು ದೇವರು ಬಂದ ಮೇಲೆ ನಮಗಾಗಿ ಬಂದದ್ದು ನಮ್ಮದೇ ಎಲ್ಲ ಆಗ್ತದೆ. ಅದು ಹಾಗಾಗುದಿಲ್ಲ. ದೇವರು ಬಂದದ್ದು ನಿನಗಾಗಿ ಆದ್ರೂ ಇಲ್ಲಿ ನಾ ಬರುವುದಕ್ಕೆ ಕೇವಲ ನೀನೊಬ್ಬನೇ ಕಾರಣ ಅಲ್ಲ, ಅವನೂ ಕಾರಣನಿದ್ದಾನೆ. ಹೌದು. ಮತ್ತೊಬ್ಬನಿಗೆ ದುಡ್ಡು ಭ್ರಮಿಸಿ ಅವ ಹೇಳಿದ ಮಾತನ್ನ ನೀನು ಹೆಚ್ಚಾಗಿ ತಿಳಿದುಕೊಂಡು ನಿನಗೆ ಹೇಳಿದೆ ಎನ್ನುವುದಾಗಿ ತಿಳಿದುಕೊಂಡು ಪ್ರತಿಜ್ಞೆಯನ್ನ ಮಾಡಿದೆ. ನಿನಗೆ ಪ್ರತಿಜ್ಞೆಯನ್ನು ಹೊಸ್ತಲ್ಲ, ಮಾಡಿದ್ದೇನೆ, ಈಡೇರಿಸಿದ್ದೇನೆ. ಈಡೇರಿಸುವುದೆಲ್ಲ ನಾನು ಬಂದಿದ್ದೇನೆ ಅನ್ನೋದು ಮರಿಬೇಡ. ನಾನು ಈಗ ಪ್ರತಿಜ್ಞೆ ಮಾಡಿದ್ದೆ, ಅದೇ ಪ್ರತಿಜ್ಞೆ ನನಗಾಗಿ ಮಾಡಿದ ಮೇಲೆ ನನ್ನ ಹತ್ರ ಕೇಳಬೇಕೇ ಬೇಡವಾ? ಈ ಕಥೆ ಹೇಗಾಯ್ತು ಗೊತ್ತಾ? ಹಿಂದೆ ಜಯಪ್ರಥನವದ ಪ್ರಕರಣ. ಎಂತ ಪ್ರಕರಣ, ಎಂತ ಪ್ರಸಂಗ. ಏನ್ ಪ್ರಸಂಗ? ಈ ಗಾಂಡಿವ ತಿರ್ಸಿದ್ದು ಕೆಲಸ ಮಾಡುದು ನಾನು ಅಲ್ಲಿ, ಅದನ್ನ ಮರಿಬೇಡ. ದೇವರ ಮೇಲೆ ನಂಬಿಕೆ, ನಾವು ಎಲ್ಲ ಹೆಸರು ಮಾಡಿದ್ದು ನಿನ್ನಿಂದಲೇ. ಆಯ್ತಪ್ಪ, ಒಪ್ಪಿಕೊಳ್ತೇನೆ, ಅಲ್ಲ ಅಂತ ಹೇಳುವುದಿಲ್ಲ. ಯಾಕೆ? ನೀನು ಪ್ರತಿಜ್ಞೆ ಈಡೇರ್ಬೇಕಲ್ಲ. ಈಗ ನೀನು ಹಾಗೆ ಹೇಳುವುದೇ ಆಯ್ತು. ಇಲ್ಲ ಅಂತಾದ್ರೆ ಕುರುಕ್ಷೇತ್ರ ಸಂಗ್ರಾಮದಲ್ಲಿ ನಿನ್ನ ಮಗನ ಸಾವಿಗೆ ಪರೋಕ್ಷವಾಗಿ ಕಾರಣವಾದಂತಹ ಸೈಂಧವರನ್ನ ತರಿದುಕೊಡ್ತೇನೆ ಎನ್ನುವುದಾಗಿ ಮಾಡಿದ ಪ್ರತಿಜ್ಞೆ ಏನು? ಕಡನ ದುರ್ಗದೊಳಗಿರಲಿ, ಬೇಡ ಹರಿಯ ಕಡಲಿರಲಿ, ಬ್ರಹ್ಮನ ಕೆರ ಕಮಂಡಲಗಳಿರಲಿ, ಪುನಃ ಭುವನವ ಹೋಗಿರಲಿ, ನಾಳೆ ಪಡೋಣದೆ ಸೂರ್ಯ ಮುಳುಗುವ ಮುನ್ನ ಕೊಂದುತ್ತೇನೆ ಎನ್ನುವುದಾಗಿ ಏನೇನು ಬಂದದ್ದು. ಸ್ವಲ್ಪ ಸುಮ್ಮನಿರ್ತೀಯ ನೀನು? ಅಗ್ನಿಗೆ ಹಾರುವ ಸಮಯಕ್ಕೆ ನಾ ಚಕ್ರವನ್ನು ಅಡ್ಡ ಹಿಡಿದು ಏನೋ ಮಾಯವನ್ನು ಮಾಡಿದೆ, ಆಗ ನೀ ಜಯದ್ರಥನನ್ನು ತರಿದೆ. ಆ ದಿವಸ ಜಯದ್ರಥನನ್ನು ಕೊಲ್ಲುವಾಗ ನೀ ಚಕ್ರ ಅಡ್ಡ ಹಿಡಿದೆ. ಇವತ್ತು ಏನಾದ್ರು ಒಂದು ಅಡ್ಡ ಹಿಡಿತೆ. ಯಾವತ್ತೂ ಹಾಗಾಗಬಾರ್ದು. ಯಾಕೆ? ನಾವು ಮಾಡಿದ ಪ್ರತಿಜ್ಞೆ ಎಲ್ಲ ಮತ್ತೊಬ್ಬರು ಈಡೇರಿಸ್ತಾರೆ ಎನ್ನುವುದಾದಾಗ ಕೊನೆಯಲ್ಲಿ ನಮಗೆ ಯಾವ ಬೆಲೆ ಇರುವುದಿಲ್ಲ, ಅದನ್ನು ತಿಳ್ಕೊಳ್ಬೇಕು. ಜಯದ್ರಥ ಆದ್ರೆ ಕೆಟ್ಟವನಾಗಿದ್ದ, ಇವ ಹಾಗಲ್ಲ. ಅತಿ ಸತ್ಯ ಸಂದ ಸುಮೃತ ಸಾಹಸಿಗನೀತ. ಸತ್ಯಸಂಧನೂ ಹೌದು, ಅಷ್ಟೇ ಅಲ್ಲ ನೀ ಸುಳ್ಳೇರೋ ಅಂತ ಹೇಳಲಿಲ್ಲ. ನೋಡು, ಮುಂದೆ ಹೋಗವ ಗುಣವಂತ ಅಂತ ಹೇಳಿದ್ರೆ ಹಿಂದೋದವ ಹನುಮಂತ ಅಂತ ಅಲ್ಲ. ಜಾಗ್ರತೆ ಮಾಡ್ಬೇಕು. ಯಾಕೆ ಹೇಳಿದ? ಹಿಂದಿದ್ದವ ತಾ ಒಳ್ಳೆ ಮತ್ತು ಒಳ್ಳೆ ಗುಣವಂತ ತೋರಿಸ್ಬೇಕು. ಬಿಟ್ರೆ ಅವನಿಗೆ ಯಾಕೆ ಹಾಗಲ್ಲ ಅಂತ ಕೇಳುದಲ್ಲ. ಇವ ಕೇವಲ ವೀರ ಒಂದೇ ಅಲ್ಲ, ವೀರ ವೈಷ್ಣವ ಹೌದು. ವೀರ ವೈಷ್ಣವ ಇವನು ನಿನ್ನಿಂದ ವೀರ ವೈಷ್ಣವ ಇವನು ನಿನ್ನಿಂದಲೇ ಕೆಡಿಸಿದೆ ಅಗಡವಿಂದು ಮೇರೆ ತಪ್ಪಿದೆ ನೀನು ಕೆಡಿಸಿದೆ ಅಗಡವಿಂದು ಕೆಡಿಸಿದೆ ಅಗಡವಿಂದು ಸೈರಿದಾದಿರುವುದು ನಿರ್ಣಾನು ಸೈರಿದಾದಿರುವುದು ನಿರ್ಣಾನು
ವೈಷ್ಣವನಿವನು ಕೇವಲ ರಣಕ್ಷೇತ್ರದಲ್ಲಿ ಕಾದಾಡುವುದರಿಂದ ಮಾತ್ರ ವೀರ ಎನ್ನುವುದಾಗಿ ಅಲ್ಲ, ಹರಿಭಕ್ತಿಯಲ್ಲೂ ವೀರತೆಯನ್ನೇ ತೋರಿದವ. ನಿನಗೆ ಗೊತ್ತಿರಬಹುದು, ಚಂಪಕಾವತಿಯಿಂದ ಪ್ರವೇಶ ಮಾಡುವ ಕಾಲಕ್ಕೆ ಯಾರ್ಯಾರ ಕುರಿತಾಗಿ ಏನೇನು ಹೇಳಿದ್ರು ಎನ್ನುವುದಕ್ಕೆ ವೀರ ವೈಷ್ಣವನಿವನು ನಿನ್ನಿಂದಲೇ ನನಗೀತ ಸಾರ ಸದ್ಭಕ್ತನಾಗಿದ್ದ. ಅವ ಕೇವಲ ಭಕ್ತ, ನಾನು ಭಕ್ತನವನು ಭಾವನೆ. ಹೌದು, ಭಕ್ತ ಭಾವ ಅಂತ ಮಾತ್ರಕ್ಕೆ ಎಲ್ಲದನ್ನು ಒಪ್ಪಿಕೊಳ್ಳಿಕ್ಕೆ ಆಗುದಿಲ್ಲ. ಸತ್ಯ ಯಾವುದನ್ನು ಅದು ಮಾತ್ರ ಒಪ್ಪಿಕೊಳ್ಬೇಕಾಗ್ತದೆ. ಅದನ್ನೇ ಹೇಳ್ತೀನಿ. ಅಲ್ಲ, ಹಾಗಲ್ಲ, ಸತ್ಯ ಇರುವುದನ್ನು ಹೊಗಳುದು. ನಿನ್ನೆ ಯಾವುದಾದ್ರು ತೆಗೆಯುತ್ತೇನೆ ಹೇಳುದು. ಮಹಾಭಾರತವು ಹಾಗೆ ಆಯಿತು. ಕರುಣವನ್ನು ಹೊಗಳಿದ ಕಾಲಕ್ಕೆ ನೀವೊಮ್ಮೆ ಸಿಟ್ಟುಕೊಂಡಿದ್ದವರು. ನಿನಗೆ ಯಾವತ್ತೂ ಹಾಗೆ ಯಾಕೆ ಹೇಳಿದ್ರು ಅಂತ ನೋಡುದಿಲ್ಲ, ಸಿಟ್ಟು ಮಾಡುವುದೊಂದೇ ಮಾಡ್ತೀನಿ. ಆಯ್ತಪ್ಪ, ವಿರೋಧನ ಹೊಗಳುವಂತಲ್ಲ. ನೀನೇ ಹೇಳಿದ್ದಲ್ವ, ಯಾವತ್ತಿಗೂ ಗುಣಕ್ಕೆ ಒಂದ್ಸಲ ಇರಬಾರದು. ಪ್ರಾರ್ಥನೆ ಅಲ್ಲ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾತಿಗೆ ಬರ ಇರ್ತದ? ಇರುವುದಿಲ್ಲ. ಹಾಗಾಗಿ ಏಕಪತ್ನಿ ವ್ರತಸ್ಥಗೀತ, ಏಕಪತ್ನಿ ವ್ರತಸ್ಥೈವ ಮಾಡ್ಲಿಕ್ಕೆ ಆಗಲಿಲ್ಲ. ಯಾಕೆ? ಯಾಕಂದ್ರೆ ನಾನು ನಿನ್ನ ಭಾವ ಅಲ್ವಾ? ನೀನು ಒಂದು 14,000 ಇವಾಗ ನಾವು ಇದಕ್ಕೆ ನಾನು ಭಾವ ಅಂತ ಬರ್ತದೆ. ಮತ್ತೊಬ್ಬರ ನಿತ್ಯ ವಿಷಯ ಹೋಗಬೇಕಾದ್ರೆ ನಿನಗೆ ಭಾವ ಅಂತ ಅನ್ಸುವುದಿಲ್ಲ. ಒಂದು ಸಮಾನತೆ ಇಟ್ಕೊಂಡಿದ್ದೇವೆ. ನಿನಗೆ ಬೇಕಾದಲ್ಲಿ ಸಮಾನತೆ, ಅದೆಲ್ಲ ಬೇಡ ಏನು. ಹಾಗಾಗಿ ದೃಢವಾಗಿ ನನ್ನನ್ನೇ ಧ್ಯಾನಿಸುವಂತಹ ವೀರ ವೈಷ್ಣವ ನಿಮ್ಮ ಕುದಿಯುತ್ತಿರುವ ತೈಲ ಕಟಾಹಕ್ಕೆ ಹರಿಭಕ್ತ ನೀನ ಹಾಕ್ತಿದ್ದೆ. ಸಂದರ್ಭ ನೋಡ್ತಿದ್ದೆ, ಆವಂತ ಸಂದರ್ಭ ಆಗ್ತಿದ್ದೆ. ಏನಿಲ್ಲ, ನಮಗೆಲ್ಲ ಜೀವನದಲ್ಲಿ ಅಂತದ್ದು ಬರ್ಲಿಲ್ಲ. ಇಲ್ಲಿಯೇ ನತಮಸ್ತಕನಾಗಿ ಕುಳಿತವ ನೀನು. ನೀನು ಅಲ್ಲೇ ಹಾಕ್ತಿದ್ಯಾ? ಯಾಕೆ ನತಮಸ್ತಕ? ಯಾಕೆ ಬ್ಯಾಗ್ ಬರ್ಲಿ? ನಾನು ಬ್ಯಾಗ್ ಬರ್ಲಿ ಅಂತಂದ್ರೆ ಮತ್ತೆ ಮೊದಲೇ ಆಗ್ಬೇಕಿತ್ತು. ಬೆಳಬಿಟ್ಕೊಂಡು ಹೋಗಿದೆ ಈಗಲೇ. ನೋಡು, ಪರಮ ಭಕ್ತವ ನೀನು, ನನಗೆ ಭಕ್ತ. ಒಂದರ್ಥದಲ್ಲಿ ಹೇಳುವುದಾದರೆ ನೀನು ಬೇಕು ಅಂತ ನಾನಿನ್ನ ಕೈ ಹಿಡಿದವ, ಅವ ನಾನೇ ಬೇಕು ಎಂಬುದಾಗಿ ನನ್ನ ಕೈ ಹಿಡಿದವ. ಅವರಾಗಿ ಒಂದು ಕೈ ಹಿಡಿದವರು ಒಳ್ಳೆಯವರು, ನೀನೇ ಹಿಡ್ಕೊಂಡ ತುಂಬಿಸ್ಕೊಂಡು. ಹಾಗಲ್ಲ, ಯಾರು ಒಳ್ಳೆಯವರು ಯಾರು ಗುಣವೋ ಅವರನ್ನು ನಾನು ಉಳಿಸಿಕೊಳ್ಳಬೇಕಾಗುತ್ತದೆ. ಈಗ ನನಗೆ ಬಂದಿರುವಂತಹ ಸಂದಿಗ್ಧತೆ ಇದೆ, ಅವನನ್ನು ಉಳಿಸಿಕೊಳ್ಳಬೇಕು, ನಿನ್ನನ್ನು ಉಳಿಸಿಕೊಳ್ಳಬೇಕು. 100 ಬಾಣದಲ್ಲೇ ನಿನ್ನಿಂದ ಆಗಲಿಲ್ಲ, 3 ಬಾಣದಲ್ಲಿ ಪೂರೈಸ್ತೇನೆ ಅಂತ ಆಡಿದೆ. ಆಗುವುದು ಹೋಗುದು ಹೌದು, ಇದೆಲ್ಲ ಯೋಚನೆ ಮಾಡುವಂಥದ್ದು ಏನೂ ಇಲ್ಲ. ಭಾರತ ಕೇಳಿದ್ದೇ ಬೇರೆ, ನಾನು ಬಯಸಿದ್ದೇ ಭಾರತ ಕೇಳಿದ್ದು ಪ್ರಾಪಂಚಿಕವಾದಂತಹ ಜಯವನ್ನು, ನಾನು ಬಯಸಿದ್ದು ಪಾರಮಾರ್ಥಿಕವಾದಂತಹ ಗೆಲುವನ್ನು. ಮಹಾ ಶಿಶುವಾದಂತಹ ನಿನ್ನಲ್ಲಿ ತೃಣ ಬಿಂದುವಾಗಿ ಸೇರಿ ಹೋಗುವ ಆಸೆಯಿಂದ ನಾನು ಬಂದಿದ್ದೇನೆ ಸ್ವಾಮಿ. ಭಾರತ ಕೇಳಿದ್ದನ್ನು ಅವನಿಗಳು ನನಗೆ ಬೇಕಾದದನ್ನು ನೀನು ಬಿಟ್ಟಂತಹ ಅಕ್ಷಯ ತುಣೀರವನ್ನೇ ಏಕಶರದಿಂದ ನಿವಾರಿಸಿದ್ದಾನೆಮ್ಮ. ಈ ಸಾಮಾನ್ಯ ಶರ ಸಾಕಾಗುವುದಿಲ್ಲ. ಹಾಗಾಗಿ ಹಿಂದೆ ಕೃಷ್ಣಾವತಾರದಲ್ಲಿ ಗೋಕುಲವನ್ನ ಧರಿಸಿ ಮಾಡಿದಂತಹ ಪುಣ್ಯವನ್ನ ಆ ಶರಕ್ಕೆ ಆಹ್ವಾನಿಸ್ತಾ ಇದ್ದೇನೆ. ಹೂಡು ಶರವನ್ನ ಬರುವಂತಹ ಬಾಳುವಂತಹ ಗುಣಮಧ್ಯದಲ್ಲಿ ಕತ್ತರಿಸದೆ ಹೋದಲ್ಲಿ ಕೃಷ್ಣನ ಕಿಂಕರನನ್ನು ಗೋಕುಲವನ್ನ ಕಾಯ್ದ ಪುಣ್ಯವೇ ಸಾಲಲಿಲ್ಲ ಅಂತ ಆದ್ರೆ ಒಂದನೇ ಬಾಣ ಹೋದದ್ದು ಒಂದು ಪ್ರತಿಜ್ಞೆ ಮಾಡಿದ 3 ಬಾಣ ಮೂರು ಹೋಗುವಲ್ಲಿವರೆಗೂ ಇದನ್ನೇ ಹೇಳ್ತಾ ಇರಬೇಡ. ಹಾಗಾಗಿ ಇದಕ್ಕೆ ಸಮಸ್ತ ಕೃಷ್ಣಾವತಾರದ ಪುಣ್ಯವನ್ನೇ ಧಾರೆಯಲ್ಲಿದ್ದೇನೆ. ಹೂಡು ಬಾಣವನ್ನು ಬಾಣವನ್ನು ನಡುಮಧ್ಯದಲ್ಲಿ ಕತ್ತರಿಸದೆ ಹೋದಲ್ಲಿ ಹೋಗನಲ್ಲಿ ಕೂಡಿರುವಂತಹ ವೃಂದಕ್ಕೆ ವಸಿಷ್ಠರನ್ನ ಕೊಂದವನ ತುಂಗಕ್ಕೆ
ಪ್ರಯೋಗವೇ ನಿಷ್ಪ್ರಯೋಜಕ ಆಯಿತು. ಹಾ. ಏನು ಪ್ರಯೋಜನಕ್ಕೆ ಬರಲಿಲ್ಲ. ನನ್ನ ಸಾಹಸವು ನೀನು ದಾರಿಯಲ್ಲಿದ್ದ ಪುಣ್ಯವು ನಿಷ್ಪ್ರಯೋಜನ ಆಗಿ ಹೋಯಿತು. ಹಾಗಾಗಿ ಮೂರನೇ ಬಾಣ ಬಿಟ್ಟುತ್ತೇನೆ ಪ್ರತಿಜ್ಞೆ ಮೂರು. ಹಾಗಾಗಿ ಇದಕ್ಕೇನಾದ್ರೂ ಕೊಡುವುದಿದ್ರೆ ಕೊಟ್ಟುಕೊಂಡು ನೀನೇ ಪ್ರಯೋಗ ಮಾಡಿ ಅವನನ್ನು ಮುಗಿಸಿ. ಇದನ್ನು ನಾನು ಮಾಡುವಂತಾದ್ರೆ ಹಸ್ತಿನಾವತಿಯಿಂದ ಕುದುರೆ ಹೊರಡುವ ಬೆಂಗಾವಲಿಗೆ ನಾನು ಬರ್ತಿದ್ದೆ, ಇನ್ನೊಂದು ಕಳಿಸುವುದಿಲ್ಲವಾಗಿ. ಇದನ್ನು ಮಾಡ್ಲಿಕ್ಕೆ ನಾನು ಬರ್ತದೆ, ಬರುವುದಿಲ್ಲ ಅಂತಲ್ಲ. ಇದನ್ನು ನಾನೇ ಮಾಡೋದು. ನೀನು ನಿನಗೆ ಯಾಕೆ ಹತ್ತು ನಾಮ, ನೀನು ಯಾಕೆ ಪಾರ್ಥ? ದಶನಾಮ ನಿನಗೆ ಯಾಕೆ ಅಲ್ವಾ? ಹಾಗಾಗಿ ಹಿಂದೆ ಕೊಟ್ಟಂತಹ ಎರಡು ಪುಣ್ಯವೂ ಸಾಲಲಿಲ್ಲ. ಈ ಶರಕ್ಕೆ ಸಮಸ್ತ ರಾಮಾವತಾರದ ಪುಣ್ಯವನ್ನ ಧಾರೆ ಎನ್ನುವುದರ ಮೂಲಕ ಆದಿಯಲ್ಲಿ ಬ್ರಹ್ಮನನ್ನು, ಅಂತ್ಯದಲ್ಲಿ ರುದ್ರನನ್ನು, ಮಧ್ಯದಲ್ಲಿ ವಿಷ್ಣುವಾಗಿ ನಾನೇ ಕುಳಿತುಕೊಂಡಿದ್ದೇನೆ. ಯಾಕೆ ಈಗ ನಿಮ್ಮಿಬ್ಬರು ಮಧ್ಯದಲ್ಲಿ ಇದ್ದವ ಯಾರು? ಅದಕ್ಕೆ ನಾನು ಮಧ್ಯದಲ್ಲಿ ಕುಳಿತ. ಅದು ತಾಗಿನ ಉಳಿದವರಿಗೆ ತಾಗಿ ನಾನು ಮಧ್ಯದಲ್ಲಿ ಕುಳಿತುಕೊಳ್ಳುವುದಲ್ಲ. ಯಾರಿಗೂ ತಾಗಿಸಬಾರ್ದು ಅಂತ ನಾನು ಮಧ್ಯೆ ಬಂದದ್ದು. ಹಾಗಾಗಿ ನಿನಗೆ ಇದನ್ನ ಎತ್ತಲು ಅಸಾಧ್ಯ ಆಗಬಹುದು. ಹಾಗಾಗಿ ನಿನ್ನ ಭುಜ ಮಧ್ಯದ ಚಪ್ಪರಿಸಿದ್ದೇನೆ. ಗೆಲುವಿಗೆ ಬೇಕಾಗಿ ಅಖಂಡಿತವಾದಂತಹ ಪುಣ್ಯವನ್ನು ಹೋಗೆ ಹೋಗಿದ್ದು ದಾರಿ ಎರಿತಾ ಇದೆಯ ಆಕ್ಷೇಪ ಅಲ್ಲ, ಸಣ್ಣ ಜಿಜ್ಞಾಸು ಉಂಟು. ಪುಣ್ಯಾಂಶವನ್ನು ಅವನಿಗೆ ಕೊಟ್ಟವನೇನು, ಬಾಣವನ್ನು ಬಿಡುವವ ಅವನು, ತುಂಡರಿಸುವವ ನಾನು. ಪ್ರಶ್ನೆ ಇಷ್ಟೇ, ಆ ಪುಣ್ಯ ಇದ್ದವನಿಗೆ ಬರ್ತದೋ ತುಂಡರಿಸಿದ ನನಗೆ ಸಿಗ್ತದೆ? ಅದು ತೀರ್ಮಾನ ಆಗಬೇಕು ಅಂತಾದ್ರೆ ಉಂಟಲ್ಲ ಇನ್ನು ಒಂದು ಅಂಬು ಏನಾಗ್ತದೆ ಎನ್ನುವಂತಹ ಕಲ್ಪನೆ ಹೊರಗುಂಟುತ್ತೇವೆ. ಹಾಗಾಗಿ ಇದು ಬರುವಂತಹ ಹಬ್ಬನ್ನ ಕಡಿಯುವುದಕ್ಕೆ ಬೇಕಾಗಿ ನನ್ನ ಪ್ರತಿಜ್ಞಾ ವಾಕ್ಯವನ್ನು ಕೇಳಿ, ಹೆಂಡತಿಗೆ ಗಂಡ ಅಲ್ಲ, ತಂದೆ ತಾಯಿಗಳಿಗೆ ಮಗ ಅಲ್ಲ, ಎಲ್ಲವರು ನಂಬಿ ನೆಚ್ಚಿ ಕಳುಹಿದಂತಹ ಇವರೆಲ್ಲವರ ಪಾಲಿಗೆ ಚಂಪಕಾವತಿಯ ಯುವರಾಜ ನಾನಲ್ಲ, ಅಷ್ಟೇ ಅಲ್ಲ. ಪವಿತ್ರವಾದಂತಹ ಕ್ಷೇತ್ರ ಎನಿಸಿಕೊಂಡಿರುವಂತಹ ಕಾಶಿ ಕ್ಷೇತ್ರದಲ್ಲಿ ವಿಪ್ರನು ಅನ್ನುವ ಶಾಸ್ತ್ರ ವಿಧಾನವನ್ನು ಅರಿತು ಅಗನಾಶಿನಿಯಲ್ಲಿ ಸ್ನಾನವನ್ನು ಮಾಡಿ ಪ್ರಪಂಚವನ್ನೇ ಪಾಲಿಸುವಂತಹ ಪರಮೇಶ್ವರನ ಕುರಿತು ವರ್ತಿಸುತ್ತಾ ಪ್ರೀತಿಸುತ್ತಾ ಇರುವಂತಹ ಸಂದರ್ಭದಲ್ಲಿ ಅವನನ್ನ ಕೊಂದಂತಹ ದುರ್ಗತಿ ನನ್ನ ಮಾರಿ ಬರ್ತಾ ಇದೆಯಲ್ಲ ಬಾಣ. ಜನ
ಮೆಚ್ಚುವುದು. ಪಾರ್ಥ, ನೋಡಿದೆಯಲ್ಲ, ನೀನು ಬಿಟ್ಟಂತಹ ಶರದ ಮಧ್ಯಭಾಗವನ್ನು ಅವ ಕತ್ತರಿಸಿದ. ಅದೇ ಶರದ ಮುಂಭಾಗ ಹೋಗಿ ಅವನ ಶಿರವನ್ನು ಕತ್ತರಿಸಿ. ಆ ಶಿರ ಎನ್ನುವುದು ನನ್ನ ಪಾದದ ಬುಡದಲ್ಲಿ ಒಂದು ಇದ್ದ ಕಾಲಕ್ಕೆ ಅದನ್ನು ಹಂಸಧ್ವಜನಿದ್ದಲ್ಲಿಗೆ ನಾನು ಬಂದಿದೆ. ಆ ಶಿರವನ್ನು ಹಂಸಧ್ವಜ ಆಘ್ರಾಣಿಸಿಬಿಟ್ಟ ಎಂಬಲ್ಲಿಗೆ ಅರ್ಥವಾಯಿತು ನನಗೆ. ಇವ ಪ್ರಪಂಚದ ಯಾವ ಲೌಕಿಕ ವಿಷಯವನ್ನೂ ಬಯಸಿದವನಲ್ಲ, ಪಾರಮಾರ್ಥಿಕವನ್ನು ಬಯಸಿದವ ಎನ್ನುವುದಾಗಿ. ಹಾಗಾಗಿ ಆ ಸುಧರ್ಮನಿಗೂ ಮೋಕ್ಷವನ್ನು ಕೊಟ್ಟಿದ್ದೇನೆ. ಅವನೇ ಹೇಳಿದನಲ್ಲ, ನಾನು ಬಯಸುವುದು ಪಾರಮಾರ್ಥಿಕವಾದಂತಹ ವಿಜಯ, ನೀನು ಬಯಸಿದ್ದು ಲೌಕಿಕ ವಿಜಯ ಎನ್ನುವುದಾಗಿ. 4 ವಿಧದ ಭಕ್ತರಿರ್ತಾರೆ. ಆರ್ಥೋ, ಜಿಜ್ಞಾಸುರರ್ಥಾರ್ಥಿ, ಜ್ಞಾನೀಜವರ ದರ್ಶನ ಎನ್ನುವುದಾಗಿ. ಈ 4 ವಿಧದ ಭಕ್ತರಲ್ಲಿ ಇವ ಕೊನೆಯವ ಜ್ಞಾನಿಗಳ ಸಾಲಿಗೆ ಸೇರ್ತಾನೆ. ಹಾಗಾಗಿ ಅವ ಬಯಸಿದ್ದನ್ನೇ ಅವನಿಗೆ ನೀಡಿದ್ದೇನೆ, ನೀನು ಬಯಸಿದ್ದೇನೆ ನಿನಗೆ ಕೊಟ್ಟಿದ್ದೇನೆ. ರತ್ನಗರ್ಭ ವಸುಂಧರ ಎನ್ನುವ ಮಾತು ಯಾವ ಕಾಲಕ್ಕೂ ಸುಳ್ಳಲ್ಲ. ಭರತ ಭೂಮಿ ಇಂತಹ ವೀರ ರತ್ನರನ್ನ ಇವತ್ತು ಪಡೆದಿದ್ದಾಳೆ, ಮುಂದೆ ಪಡೆಯುತ್ತಲೇ ಇರ್ತಾಳೆ. ಏನೂ ಆಗಲಿ, ನನ್ನ ನಿಗ್ರಹ ಎನ್ನುವುದು ಅವನ ಪಾಲಿಗೆ ಅನುಗ್ರಹ ಆಯಿತು. ಹಂಸಧ್ವಜನೂ ಬಂದ, ಕಪ್ಪವನ್ನೂ ಕೊಟ್ಟ. ಅವ ಕಪ್ಪವನ್ನು ಕೊಟ್ಟ ಕಾಲಕ್ಕೆ ಕುದುರೆ ಎನ್ನುವುದು ಚಂಪಕಾವತಿಯಿಂದ ಮುಂದೆ ತೆರಳುತ್ತಾ ಉಂಟು. ಧರ್ಮಜನಿಗೆ ನಾನು ಕೊಟ್ಟಂತಹ ಮಾತಿನಂತೆ ಇಲ್ಲಿ ಬಂದಂತಹ ವಿಘ್ನವನ್ನು ನಿವಾರಿಸಿದ್ದೇನೆ. ಇನ್ನು ಬೆಂಗಾವಲಿಗಾಗಿ ಮುಂದೆ ತೆರಳಿ ಮುಂದೆ ನಾನು ಬರುವ ಕಾಲಕ್ಕೆ ನಿಮ್ಮನ್ನು ನಾನು ಒಡಗೂಡುತ್ತೇನೆ. ಅಲ್ಲಿಯವರೆಗೂ ನಿಮಗೂ ಲೋಕಕ್ಕೂ ಮಂಗಲಾಗಲಿ. ಯದುಕುಲನಂದನ ಮಾಧವ